ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಅದನ್ನ ಸಾವಿನ ಕರೆ ಅನ್ನಬಹುದು. ಯಮ ಸ್ವರೂಪಿಯಾಗಿ ಬಂದ ಕಾರೊಂದು ಕಾಯಿನ್ ಬೂತ್ನಲ್ಲಿ ಫೋನ್ ಮಾಡುತ್ತಿದ್ದಾಕೆಗೆ ಡಿಕ್ಕಿ ಹೊಡೆದು ಪ್ರಾಣವನ್ನೇ ತೆಗೆದ ದಾರುಣ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆ ಡೆತ್ ಕಾರ್ನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಈಕೆಯ ಹೆಸರು ಮೀನಾಕ್ಷಿ. ಬೆಂಗಳೂರಿನ ರಾಮಚಂದ್ರಪುರ ನಿವಾಸಿ. ಇವತ್ತು ಮಧ್ಯಾಹ್ನ ಸಂಬಂಧಿಕರೊಬ್ಬರಿಗೆ ಫೋನ್ ಮಾಡಬೇಕು ಅಂತ ಆಚೆ ಬಂದಿದ್ರು. ಮನೆ ಸಮೀಪದ ಪ್ರಾವಿಷನ್ ಸ್ಟೋರ್ ಕಾಯಿನ್ ಬೂತ್ನಲ್ಲಿ ಮಾತಾಡಿದ್ರು. ಅಷ್ಟರಲ್ಲಿ ಬಂದ ಓಮ್ನಿ ಕಾರು ಏಕಾಏಕಿ ಕಾಯಿನ್ ಬೂತ್ಗೆ ಡಿಕ್ಕಿ ಹೊಡೆದೇ ಬಿಡ್ತು. ಅಂಗಡಿ ರೋಲಿಂಗ್ ಶಟರ್ ಮುಂದೆ ನಿಂತಿದ್ದ ಮೀನಾಕ್ಷಿ ಸ್ಥಳದಲ್ಲಿ ಮೃತಪಟ್ಟರು. ಬಂದು ಲೆಫ್ಟ್ ತಿರುಗಿಸ್ತಾ ಕಟ್ ಮಾಡಿದ ತಕ್ಷಣ ಅವನಿಗೆ ಗಾಡಿ ತಿರ್ಗಾ ಅದನ್ನ ಕಂಟ್ರೋಲ್ ಸಿಕ್ಕಿಲ್ಲ ಸರ್. ಸ್ಟಡಿ ಮಾಡಕ್ಕೆ ಅವ್ನ ಕೈಲಿ ಆಗಿಲ್ಲ. ಅವನೇನ್ ಮಾಡ್ಬಿಟ್ಟ ಹಂಗೆ ಲೆಫ್ಟ್ಗೆ ಬಿಟ್ಬಿಟ್ಟ ಗಾಡಿನ. ಫೋನ್ ಮಾತಾಡ್ಬೇಕಾದ್ರೆ ಅಮ್ಮ ಆ ಕಡೆ ತಿರ್ಕೊಂಡಿದ್ದ. ಅಮ್ಮನಿಗೆ ಗೊತ್ತಾಗಿಲ್ಲ. ಆ ಅಮ್ಮ ಬಂದು ಸಡನ್ ಆಗಿ ಬಂದಿದೆ ಹೊಡೆದ್ಬಿಟ್ಟು ಆ ಗಾಡಿಗೆ. ಆ ಅಮ್ಮ ಒಳ್ಳೆ ಕೋಳಿ ಮುದ್ರಕೊಂಡು ಅಲ್ಲೇ ಬಿದ್ದುಬಿಟ್ರು. ಸ್ಥಳೀಯರ ಗದ್ದಲ, ಡಿಕ್ಕಿ ಹೊಡೆಸಿದ ಆತಂಕದಲ್ಲೇ ಓಡಿ ಬಂದ ಕಾರು ಚಾಲಕ ಸಲ್ಮಾನ್ ಪಾಷಾ ಮಲ್ಲೇಶ್ವರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿದ್ದಾನೆ. ಆಕ್ಸಿಡೆಂಟ್ ಬಗ್ಗೆ ಕಾರು ಚಾಲಕ ಹೇಳಿದ್ದು ಹೀಗೆ. ನಂದೇನು ತಪ್ಪಿಲ್ಲ, ಪಕ್ಕ ಕ್ಯಾಂಟ್ರ್ ಬರ್ತಾ ಇತ್ತು ಸರ್. ನಾನು ಮೂವ್ ಆದ ತಕ್ಷಣ ಕ್ಯಾಂಟ್ರ್ ಪಕ್ಕ ಬರ್ತಾ ಇತ್ತು. ಆಪೋಸಿಟ್ ಎಚ್ಚೆತ್ತಕ್ಕೆ ಯಾರೋ ಪಾರ್ಕ್ ಮಾಡಿದ್ರು. ನಾನು ಎಕ್ಸ್ಲೇಟರ್ ಕೊಡ್ತಕ್ಕ ಚಿಕ್ಕ ದಾರಿನಲ್ಲಿ ಚೇತಾಗಿತ್ತು. ನಾನು ಟೆಸ್ಟ್ ಮಾಡಿ ಚೇತಕ್ಕೆ ಅಮ್ಮಾಗೆಲ್ಲ ಇವರೆಲ್ಲ ನನ್ನ ಮೇಲೆ ಇದಾಗ್ಬಿಟ್ಟಿದ್ದಾರೆ ಸರ್, ನಾನೇ ಹೊಡೆದೆ ಅಂತ. ಈತನೇನೋ ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾನೆ. ಆದರೆ ಹೋದ ಮೀನಾಕ್ಷಿ ಪ್ರಾಣ ಮತ್ತೆ ಬರುತ್ತಾ? ಮನಸ್ಸು ಇಚ್ಛೆ ವಾಹನ ಓಡಿಸೋರಿಗೆ ಕಾನೂನು ತಕ್ಕ ಶಿಕ್ಷೆ ವಿಧಿಸಿದ್ರೆ ಇನ್ನು ಮುಂದಾದರೂ ವಾಹನ ಓಡಿಸೋರಿಗೆ ಮೈ ಮೇಲೆ ಪ್ರಜ್ಞೆನಾದರೂ ಇರುತ್ತೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಳೆದ ರಾತ್ರಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆಸಿದ ಕಾಮುಕರು ಸಿಕ್ಕಿಬಿದ್ದಿದ್ದಾರೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಅತ್ಯಾಚಾರಿಗಳನ್ನು ಬಂಧಿಸುವಲ್ಲಿ ಚಂದ್ರ ಲೇಔಟ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾರು ಆ ಕಾಮುಕರು, ಹೇಗೆ ಸಿಕ್ಕಿಬಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಈ ಮೂವರು ಕಾಮುಕರು ನಿನ್ನೆ ನಾಯಂಡನಹಳ್ಳಿ ರೈಲ್ವೆ ಗೇಟ್ ಬಳಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದರು. ಮಂಡ್ಯ ಮೂಲದ ಮಹಿಳೆ ಬೆಂಗಳೂರಲ್ಲಿ ವಾಸವಾಗಿದ್ರು. ಆಕೆ ಮಂಡ್ಯದಿಂದ ಚಂದ್ರ ಲೇಔಟ್ನ ನಾಯಂಡನಹಳ್ಳಿಯಲ್ಲಿದ್ದ ಮನೆಗೆ ಬರ್ತಿದ್ದಾಗ ಕಾಮುಕರು ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ರು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದ ಚಂದ್ರ ಲೇಔಟ್ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಇದನ್ನು ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಆರೋಪಿಗಳಾದ ರಾಘವೇಂದ್ರ ಬಿನ್ ಮುನಿಯಪ್ಪ ನಾಯಂಡಹಳ್ಳಿ, ನಾಗೇಶ್ ಅಲಿಯಾಸ್ ಮುನಿರಾಜು ನಾಯಂಡಹಳ್ಳಿ ಇವ್ರನ್ನ ಇಂದು ಬೆಳಗ್ಗೆ ದಸ್ತಗಿರಿ ಮಾಡಿದ್ದಾರೆ. ಆರೋಪಿಗಳಾದ ರಾಘವೇಂದ್ರ, ನಾಗೇಶ್ ಮತ್ತು ಮಧು ದಾರಿಯಲ್ಲಿ ಯಾರಾದರೂ ಬಂದ್ರೆ ಚುಡಾಯಿಸ್ತಾ ಇದ್ರು. ಮೊನ್ನೆ ಈ ಕಾಮುಕರ ಕಣ್ಣು ಗಾರ್ಮೆಂಟ್ಸ್ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಆ ಮಹಿಳೆ ಮೇಲೆ ಬಿದ್ದಿತ್ತು. ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಆಕೆಯ ಮೈ ಮೇಲಿದ್ದ ಆಭರಣವನ್ನು ದೋಚಿ ಪರಾರಿಯಾಗಿದ್ರು. ಇವರ ನಾವು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಲಾಗಿ ಯಾವುದೇ ಇವರು ಕ್ರಿಮಿನಲ್ ಅಫೆನ್ಸಸ್ಸಲ್ಲಿ ಭಾಗಿಯಾಗಿದ್ದು ತಿಳಿದು ಬಂದಿಲ್ಲ. ತನಿಖೆ ಮುಂದುವರೆದಿದೆ. ತನಿಖೆಯಲ್ಲಿ ಏನಾದರೂ ತಿಳಿದು ಬಂದರೆ ಮತ್ತೆ ನಾವು ಆ ಬಗ್ಗೆ ಕ್ರಮ ಜರುಗಿಸ್ತೀವಿ. ಆ ಪೊಲೀಸ್ ಕಸ್ಟಡಿಗೆ ತೊಗೊಳ್ತಾ ಇದ್ದೀವಿ. ಆರೋಪಿತರಿಂದ ಒಂದು ಚೈನ್ ಮತ್ತು ಮೊಬೈಲನ್ನು ಈಗಾಗಲೇ ರಿಕವರಿ ಮಾಡಿದ್ದೀವಿ. ಪೊಲೀಸ್ ಕಸ್ಟಡಿಗೆ ತೊಗೊಳ್ತಾ ಇದ್ದೀವಿ. ಈ ಘಟನೆಯಿಂದ ಮಹಿಳೆಯರು ಓಡಾಡೋಕೆ ಹೆದರುವಂತಾಗಿತ್ತು. ಒಂದೇ ದಿನದಲ್ಲಿ ಆರೋಪಿಗಳನ್ನ ಬಂಧಿಸುವ ಮೂಲಕ ಪೊಲೀಸರು ಕಾಮುಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ವಿವಿಧ ಅಪರಾಧಗಳನ್ನು ತಡೆದ ಹಾಗೂ ಪ್ರಕರಣಗಳನ್ನು ಪತ್ತೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟ್ರಪತಿಗಳ ಪದಕ ವಿತರಿಸಿ ರಾಜ್ಯಪಾಲರು ಗೌರವಿಸಿದರು. ಸಮಾರಂಭದಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳು, ನ್ಯಾಯಮೂರ್ತಿಗಳು, ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬೆಂಗಳೂರು ಹಾಗೂ ರಾಜ್ಯದ ವಿವಿಧೆಡೆಯ ಪೊಲೀಸ್ ಅಧಿಕಾರಿಗಳು ಇವತ್ತು ರಾಜಭವನದಲ್ಲಿ ಕಾಣಿಸಿಕೊಂಡರು. ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳಿಗೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ರಾಷ್ಟ್ರಪತಿಗಳ ಪದಕ ವಿತರಿಸಿ ಶುಭ ಹಾರೈಸಿದರು. ಸುಮಾರು 52 ಪೊಲೀಸರು 2010ರ ಸಾಲಿನ ವಿಶಿಷ್ಟ ಸೇವಾ ಪದಕ, ಶೌರ್ಯ ಪದಕ ಅಲ್ಲದೆ ಶ್ಲಾಘನೀಯ ಪದಕಗಳನ್ನು ರಾಜ್ಯಪಾಲರಿಂದ ಪಡೆದುಕೊಂಡರು. ಈ ವೇಳೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು, ನಗರ ಜಂಟಿ ಪೊಲೀಸ್ ಆಯುಕ್ತರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಯಾವುದೇ ಸಮಯದಲ್ಲಿ ಬಂದರೂ
ಪ್ರಶಸ್ತಿನೇ ತುಂಬ ಮಧುವನ್ನು ತಂದಿದೆ. ಮತ್ತು ನನ್ನ ಜೊತೆಯಲ್ಲಿ ಇಷ್ಟು ಜನ ಸಹಪಾಠಿಗಳಿಗೂ ಮೆಡಲ್ ಸಿಕ್ಕಿದ್ದು ತುಂಬ ಸಂತೋಷ. ನಾವು ಏನು ಕೆಲಸ ನಾವು ಮಾಡಿದ್ದು ಇನ್ನೂ ಸಮರ್ಪಕವಾಗಿ ಇನ್ನೂ ನಾವು ಜನರಿಗೆ ಏನಿದಕ್ಕೆ ಇನ್ನೂ ಒಳ್ಳೆ ನಾವು ಮಾಡಲಿಕ್ಕೆ ಇನ್ನು ಶ್ರಮಿಸಬೇಕು. ಆರ್ತಿ ಒಂದು ಭಾವನೆ ಇದೆಲ್ಲ ಪದಕ ತೊಗೊಂಡಿದ್ದ ನಂತರ ಇದು ಇರುತ್ತೆ. ನಮಗೆ ದೇವರೊಂದು ಶಕ್ತಿ ಕೊಡಲಿ, ಒಂದು ಸಾಮರ್ಥ್ಯ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಲಿಕ್ಕೆ ಮತ್ತು ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ ನಮಗೊಂದು ಇದು ಆಸ್ಪದ ಸಿಗಲಿ ಅಷ್ಟು ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಕರ್ನಾಟಕ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದು ಹೀಗೆ ಮುಂದುವರಿಯಲಿ ಎಂದು ರಾಜ್ಯಪಾಲರು ಶುಭ ಹಾರೈಸಿದರು. ಅರವಿಂದ್ ಸಾಗರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಲ್ಲಾರ್ಕುಡಿಯ ಹೃದಯ ಸಂಬಂಧಿ ಕಾಯಿಲೆಯ ಬಗ್ಗೆ ನಾವು ಪ್ರಸಾರ ಮಾಡಿದ್ದ ಸುದ್ದಿ ನಿಮಗೆ ಗೊತ್ತಿರಬಹುದು. ಈ ಬಾಲಕಿಯನ್ನ ಇವತ್ತು ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಹಾಗಾದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಏನ್ ಹೇಳಿದ್ರು? ಇಲ್ಲಿದೆ ರಿಪೋರ್ಟ್. ಹೃದ್ರೋಗಿ ಮಲ್ಲಾರ್ಕುಡಿ ಈಗ ಚಿಕಿತ್ಸೆಗೆ ರೆಡಿಯಾಗಿದ್ದಾಳೆ. ಇಂದು ಸುವರ್ಣ ನ್ಯೂಸ್ ತಂಡ ಆಕೆಯನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಿತು. ಎಕ್ಸ್ರೇ, ಇಕೋ ಟೆಸ್ಟ್, ರಕ್ತ ಪರೀಕ್ಷೆ ನಡೆಸಲಾಯಿತು. ತಪಾಸಣೆ ಬಳಿಕ ಮಲ್ಲಾರ್ಕುಡಿಯ ಹೃದಯದ ಕವಾಟದಲ್ಲಿ ರಕ್ತ ಸೋರಿಕೆ ಆಗ್ತಿರುವುದು ಪತ್ತೆಯಾಯಿತು. ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿಯ ಅಗತ್ಯವಿರೋದಾಗಿ ಹೇಳಿದ ವೈದ್ಯರು ಮಲ್ಲಾರ್ಕುಡಿಯ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಇದೇ ತಿಂಗಳ 10ನೇ ತಾರೀಕಿನಂದು ಬಾಲಕಿಗೆ ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿಯೂ ವೈದ್ಯರು ತಿಳಿಸಿದರು. ಇದನ್ನು ನಾವು ಮೈಟ್ರಲ್ ರಿಗರ್ಜಿಟೇಷನ್ ಅಂತ ಹೇಳ್ತೇವೆ. ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ವ್ಯಾಲ್ಯೂ ಲೀಕೇಜ್ ಆಗ್ತಾ ಇದೆಯಲ್ಲ, ಅದನ್ನು ನಾವು ರಿಂಗ್ ಹಾಕಿ ಅದನ್ನು ಸರಿಪಡಿಸಬೇಕಾಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಕಮರಿ ಹೋಗುತ್ತಿದ್ದ ಮಲ್ಲಾರ್ಕುಡಿ ಬಾಳಲ್ಲಿ ಬದುಕುವ ಆಶಾಕಿರಣ ಮೂಡಿದೆ. ಈ ಪುಟಾಣಿಯ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಅನ್ನೋದು ನಮ್ಮ ಹಾರೈಕೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 22,190 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,190 ರೂಪಾಯಿ.